ಹೇ ಗೈಸ್, ವೆಲ್ಕಮ್ ಟು ಮೈ ಆರ್ಟ್ ವರ್ಡ್. ಈ ಚಿತ್ರದ ಒಂದು ಕೊನೆಯ ಪಾರ್ಟನ್ನು ನಾನು ಈ ವಿಡಿಯೋಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇ ಪಾರ್ಟಾಗಿ ಔಟ್ಲೈನನ್ನು ಡ್ರಾ ಮಾಡಿದ್ದೆ. ಎರಡನೇ ಪಾರ್ಟಾಗಿ ನಾನು ಬ್ಯಾಕ್ಗ್ರೌಂಡನ್ನು ಹೇಗೆ ಪೇಂಟ್ ಮಾಡೋದು ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಮೂರನೇ ಪಾರ್ಟಾಗಿ ಫೇಸನ್ನು ಹೇಗೆ ಪೇಂಟಿಂಗ್ ಮಾಡೋದು ಅಕ್ರೆಲಿಕ್ ಪೇಂಟಿಂಗಿಂದ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈಗ ನಾನು ಕೊನೆಯ ಭಾಗವಾಗಿ ಈ ಒಂದು ಉಳಿದಿರೋ ಭಾಗನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಈ ಭಾಗವನ್ನು ಕಲರ್ ಮಾಡಲಿಕ್ಕೆ ನಾನು 4 ಕಲರನ್ನು ಪಿಕ್ ಮಾಡ್ಕೊಂಡಿದ್ದೀನಿ. ಬ್ರೌನ್, ಆರೆಂಜ್, ಯೆಲ್ಲೋ ಮತ್ತು ವೈಟ್. ಇಷ್ಟು ಕಲರನ್ನು ಯೂಸ್ ಮಾಡಿಬಿಟ್ಟು ನಾನು ಈ ಪಾರ್ಟನ್ನು ಕಲರಿಂಗ್ ಮಾಡ್ತಾ ಇದ್ದೀನಿ. ಈ ನನ್ನ ಪೇಂಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ಪೇಂಟಿಂಗ್ ಬಗ್ಗೆ ನಿಮಗೆ ಏನಾದರೂ ಒಪಿನಿಯನ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ ನಮ್ಮ ಪೇಂಟಿಂಗ್ ಹಾಳಾಗದೇ ಇರೋ ರೀತಿ ಸೇಫ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇದನ್ನು ವಾರ್ನಿಷನ್ನು ಅಪ್ಲೈ ಮಾಡ್ತೀನಿ. ಈ ವಾರ್ನಿಷ್ ಅಪ್ಲೈ ಮಾಡಿದ್ಮೇಲೆ ಒಂದು ರೀತಿ ಶೈನಿಂಗ್ ಬರುತ್ತೆ. ಹೇಗೆ ಅಂತೇಳಿದ್ರೆ, ಈಗ ಮೊದಲು ವಾರ್ನಿಷ್ ಮಾಡೋಕ್ಕಿಂತ ಮುಂಚೆ ನೀವು ಪೇಂಟಿಂಗನ್ನು ನೋಡ್ತಾ ಇದ್ದೀರಾ. ವಾರ್ನಿಷ್ ಆದಮೇಲೆ ಕೂಡ ನಾನು ತೋರಿಸ್ತೀನಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ ಸೈಡಿಗೆ ಹಾಕಿರ್ತೀವಲ್ಲ ಮಾಸ್ಕಿಂಗ್ ಟೇಪ್, ಆ ಮಾಸ್ಕಿಂಗ್ ಟೇಪ್ ತೆಗೆದ ಮೇಲಂತೂ ಒಂದು ಲುಕ್ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಅಂತೇಳಿ ತೋರಿಸ್ತೀನಿ ನೋಡಿ. ತೆಗೆದಾದಮೇಲೆ ಒಂದು ಶೈನಿಂಗ್ ಬರುತ್ತೆ, ವಾರ್ನಿಷ್ ಹೊಡೆದಿರ್ತೀವಲ್ಲ ಅದ್ರ ಶೈನಿಂಗ್ ಬರುತ್ತೆ. ಆಮೇಲೆ ಬಾರ್ಡರ್ ಎಡ್ಜ್ ನೀಟಾಗಿ ಫಿನಿಶಿಂಗ್ ಆಗಿರುತ್ತಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ತೆಗಿತಾ ಇದ್ದಂಗೆ ತುಂಬಾ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ ನಮ್ಮ ಪೇಂಟಿಂಗ್ ಅಂತ ನಮಗೇ ಖುಷಿಯಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಫೈನಲ್ ಲುಕ್ ತೋರಿಸ್ತೀನಿ, ನೋಡ್ತಾ ಹೋಗಿ.